ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧ್ರುವ ತಾರೆ ಕ್ರಿಯೇಷನ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾಗರ ಪಂಚಮಿ ಸ್ಪೆಷಲ್ ಪುಟಾಣಿ ಹುಂಡಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾದ ಪದಾರ್ಥಗಳು: 1 ಕಪ್ಪು ಪುಟಾಣಿ, 1/4 ಕಪ್ಪು ಸಕ್ಕರೆ, 1/4 ಕಪ್ಪು ತುಪ್ಪ ಹಾಗೂ 1 ಏಲಕ್ಕಿ. ಇವಾಗ 1 ಕಪ್ಪು ಪುಟಾಣಿನ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಆದಮೇಲೆ ಇದನ್ನು ಸ್ವಲ್ಪ ಜರಡಿ ಇಟ್ಕೋಬೇಕು. ಯಾಕೆಂದರೆ ಸ್ವಲ್ಪ ತರಿ ತರಿ ಹಾಗೆ ಉಳ್ಕೊಂಡಿರುತ್ತಲ್ವ, ಅದಿದ್ದರೆ ಚೆನ್ನಾಗಿರಲ್ಲ. ಅದನ್ನು ಜರಡಿ ಇಟ್ಕೊಳ್ಳಿ. ಇದನ್ನು ಜರಡಿ ಹಿಡಿದಾದ್ಮೇಲೆ ಇನ್ನು ಸಕ್ಕರೆ ತೊಗೊಂಡಿದ್ದೀವಲ್ಲ 1/4 ಕಪ್ಪು, ಆ ಸಕ್ಕರೆಯನ್ನು ನಾನು ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಅದರ ಜೊತೆಗೇನೆ ಏಲಕ್ಕಿನೂ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಜರಡಿ ಇಟ್ಕೋಬೇಕು, ಯಾಕೆಂದರೆ ಸ್ವಲ್ಪ ತರಿ ತರಿ ಉಳ್ಕೊಂಡಿರುತ್ತೆ. ಜರಡಿ ಹಿಡ್ದಾಗೆ ಒಂದು ಲೆವೆಲ್ಗೆ ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಮತ್ತು ಪುಟಾಣಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನೇನು ತುಪ್ಪ ತೊಗೊಂಡಿದ್ದೀನಲ್ವಾ, ಒಂದು 1/4 ಕಪ್ಪಷ್ಟು ಅದನ್ನ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಾದ್ಮೇಲೆ ಹಾಕ್ಕೋಬೇಕು. ಹಂಗೆ ಹಾಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪ ಬಿಸಿನೇ ಇರಬೇಕು. ಅದು ಬಿಸಿದೆ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟು ಜೊತೆ ಕಲಿಸ್ಕೊಳ್ಬೇಕು. ಒಟ್ಟಿಗೆ ಹಾಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪನೇ ಹಾಕಬೇಕು. ನೋಡ್ಕೊಂಡು ಹಾಕೋಬೇಕು. ಎಷ್ಟು ಒಟ್ಟಿಗೆ ಹಾಕ್ಕೊಂಡ್ರೆ ಒಂದೇ ಕಡೆ ಕೂತ್ಕೊಂಡ್ಬಿಡುತ್ತೆ, ಒಂದೇ ಕಡೆ ಉಂಡೆ ಕೂತ್ಕೊಂಡ್ಬಿಡುತ್ತೆ. ಹಾಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸಕ್ಕರೆ, ತುಪ್ಪ ಮತ್ತು ಪುಟಾಣಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಕಲಿಸ್ಕೊಳ್ಳಿ. ಕಲಿಸಾದ್ಮೇಲೆ ಕಲಿಸ್ತಾ ಅದು ಉಂಡೆ ಮಾಡೋಕ್ಕೆ ಒಂದು ಹದ ಬರುತ್ತೆ. ಇವಾಗ ನೋಡಿ, ಉಂಡೆ ಕಟ್ಟೋಷ್ಟು ಹದ ಬಂದಿದೆ. ಇವಾಗ ಸ್ವಲ್ಪ ತಗೊಂಡು ಉಂಡೆ ಕಟ್ತಾ ಬನ್ನಿ. ನೋಡಿ, ಇವಾಗ ಎಲ್ಲ ಪರ್ಫೆಕ್ಟ್ ಆಗಿದೆ. ಸಕ್ಕರೆ, ತುಪ್ಪ, ಪುಟಾಣಿ ಹಿಟ್ಟು ಅಳತೆ ಎಲ್ಲ ಕರೆಕ್ಟಾಗಿ ಬಂದಿದೆ. ನೀವು ಸ್ವಲ್ಪ ಸಕ್ಕರೆ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಸ್ವೀಟ್ ಜಾಸ್ತಿ ಬೇಕು ಅಂದರೆ, ಸ್ವೀಟ್ ಕಮ್ಮಿ ಬೇಕು ಅಂದರೆ ಇನ್ನೊಂಚೂರು ಕಮ್ಮಿನೂ ತೊಗೋಬೋದು. ನೋಡಿ, ಆಗ್ತಾ ಇದೆ. ತುಂಬ ಜಾಸ್ತಿ ಟೈಟಾಗಿ ಒತ್ತಕ್ಕೆ ಹೋಗ್ಬೇಡಿ ಕಟ್ಟಬೇಕಾದ್ರೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಉಂಡೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಪುಟಾಣಿ ಉಂಡೆ. ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಮಕ್ಕಳಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ.